ಅಕ್ಕ, ಈ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಮನೆಯಿಂದ ಆಚೆಗೆ ಹೋಗಕ್ಕಾಗಲ್ಲ. ಈ ಮುದ್ಕೆ ಕಾಟದಿಂದ ತಪ್ಪಿಸ್ಕೋಬೇಕು ಅಂದ್ರೆ ಏನ್ ಮಾಡೋದು? ನಾನೊಂದು ಐಡಿಯಾ ಹೇಳ್ತೀನಿ, ಮಾಡ್ತೀಯಾ? ಏನದು? ಆ ಅಜ್ಜಿ ಮೊಮ್ಮಗನ ಬುಟ್ಟಿಗೆ ಹಾಕೊಂಡ್ಬಿಡು. ಅಯ್ಯೋ ಏನ್ ಐಡಿಯಾ ಕೊಡಾಕತ್ತೀರಿ ವನಿಯವ್ರ? ನನ್ನ ಹೆಂಡತಿಗೆ ಆರ್ಯನ ಬುಟ್ಟಿಗೆ ಹಾಕು ಅಂತ ಹೇಳಿ ಕೊಡಾಕತ್ತೀರ? ಇದು ನ್ಯಾಯನಾ? ಇದು ನೀತಿನ? ಇದು ಧರ್ಮನ? ಇವಳ ಗತಿ ಅಂತಿರೋ ನನ್ನ ಗತಿ ಏನ್ರಿ? ಆರ್ಯನ ಬುಟ್ಟಿಗೆ ಹಾಕು ಅಂತ ಹೇಳಿ ನನ್ನನ್ನ ಗುಂಡಿಗೆ ಹಾಕೋ ಪ್ಲಾನ್ ಮಾಡಿರೇನು? ಒಬ್ಬಕ್ಕೆ ಅಕ್ಕ ಒಬ್ಬ ತಂಗಿಗೆ ಹೇಳೋ ಮಾತೇನ್ರಿ ಇದು? ಅದು ಈ ಗಂಡ ಬದುಕಿರ್ಬೇಕಾದ್ರ? ಏಯ್, ನಾನ್ ಯಾವ ಅರ್ಥದಲ್ಲಿ ಹೇಳ್ದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ಎಡ್ಬಿಡಂಗಿ ತರ ಆಡ್ಬೇಡ. ಅದಕ್ಕೆ ನಿನ್ ಜೀವನದಲ್ಲಿ ಉದ್ಧಾರನೇ ಆಗಿಲ್ಲ. ನೀನು ನಂಬ್ಕೊಂಡ್ ಬಂದ್ ಇವಳೇ ಹಾಳಾದ್ಲು. ಆತ್ರಿ, ಒಬ್ಬ ಗಂಡಸನ್ನ ಈಕಿಗೆ ಬುಟ್ಟಿಗೆ ಹಾಕು ಅಂತ ಹೇಳುದ್ರಾಗ ಯಾವ ಅರ್ಥ ಆಯ್ತು ಹೇಳ್ರಿ? ಬುಟ್ಟಿಗೆ ಹಾಕೋ ಅಂತಂದ್ರೆ ನಿನ್ನ ಬಿಟ್ಬಿಟ್ಟು ಅವನ ಜೊತೆ ಸೇರ್ಕೋ ಅಂತಲ್ಲ. ನಮ್ ಬಗ್ಗೆ ಅವನಿಗೆ ಒಳ್ಳೆ ಅಭಿಪ್ರಾಯ ಬರಬೇಕು. ಅವನಿಗೆ ಟೈಮ್ಗೆ ಕಾಫಿ ತಿಂಡಿ ಕೊಡೋದು, ಊಟ ಕೊಡೋದು, ಮನೆಗೆ ಬಂದಾಗ ಬಾಗಿಲು ತೆಗಿಯೋದು. ಇದೆಲ್ಲಾನು ಈಕಿ ನನಗ್ ಮಾಡೇ ಇಲ್ಲಲ್ಲ. ಆ ಯೋಗ್ಯತೆ ನಿನಗೆಲ್ಲಿದೆ? ನೋಡ್ರಿ, ಈಗ ನೀವು ಹೇಳಿಕತ್ತಿರೋದು ಒಬ್ಬಕ್ಕೆ ಹೆಂಡತಿ ಒಬ್ಬ ಗಂಡಗ್ ಮಾಡೋ ವಿಷಯಗಳು. ಇದನ್ನೆಲ್ಲ ನನ್ನ ಹೆಂಡತಿಗೆ ಮಾಡು ಅಂತ ಹೇಳಕತ್ತೀರಾ? ಯಾಕೆ? ಶಿವಗಾಮಿನ ಮನೇಲಿ ಕೆಲಸ ಮಾಡ್ತಿದ್ದಾಗ ನಿನ್ಗೆ ಈ ಕೆಲಸ ಎಲ್ಲ ಮಾಡ್ಲಿಲ್ವಾ ಅವಳು? ನೀನ್ ಆಚೆಯಿಂದ ಬಂದಾಗ ಅವಳು ಬಾಗಿಲು ತೆಗಿಲಿಲ್ವಾ ನಿನಗೆ? ಟೈಮ್ಗೆ ಊಟ ತಿಂಡಿ ಕಾಫಿ ಎಲ್ಲ ಕೊಡ್ಲಿಲ್ವಾ ಅವಳು ನಿನ್ಗೆ? ಅವಳೆ ನಿನ್ ಹೆಂಡತಿಯಾಗಿ ಬಂದಿದ್ಲಾ? ಈಗೇನು ಬುಟ್ಟಿಗೆ ಹಾಕೋಬೇಕಲ್ಲ? ನಾನು ಅವನ್ ಬುಟ್ಟಿಗೆ ಹಾಕೋತೀನಿ ಬಿಡ್ರಿ. ಅವ ಬಂದಾಗ ನಾನಾ ಬಾಗಿಲು ತೆಗಿತೀನಿ, ಊಟ ತಿಂಡಿ ಕೊಡ್ತೀನಿ, ಕಾಫಿ ಟೀ ಕೊಡ್ತೀನಿ. ನೀನ್ ಮಾಡೋದು ಅವಳು ಮಾಡೋದು ಒಂದೇ ಆಗತ್ತಾ? ಹಾ, ಏಯ್, ನಿನ್ ಗಂಡ ದಡ್ಡಂಗ ಅದನ್ನೊಂಚೂರು ಅರ್ಥ ಮಾಡಿಸು. ನನಗ್ ಬೇಕಾಗಿರೋದು ನಾನು ಹೇಳಿದ್ ಅಷ್ಟೇ. ಈ ಅಜ್ಜಿ ಹತ್ರ ನಮ್ ಪರವಾಗಿ ಮಾತಾಡ್ಬೇಕು. ಆ ಅಜ್ಜಿ ನಮ್ಗೆ ಮರ್ಯಾದೆ ಕೊಡೋ ಹಾಗಾಗ್ಬೇಕು. ಈ ಮನೇಲಿ ನಮ್ಗೆ ತಕ್ಕ ಮಟ್ಟಿಗಾದ್ರೂ ಸ್ವಾತಂತ್ರ್ಯ ಸಿಗ್ಬೇಕು. ಅದ್ ಹೇಗ್ ಮಾಡ್ತೀರಾ ಅದು ನಿಮಗ್ ಬಿಟ್ಟಿದ್ದು. ನೀನ್ ಹೇಳ್ದಾಗೆ ಮಾಡ್ತೀನಿ ಬಿಡಕ್ಕ. ಇನ್ ಮುಂದಕ್ಕೆ ನಾನೇ ಹೋಗಿ ನಿಮಗೆ ಕಾಫಿ ಬೇಕಾ ಅಂತ ಕೇಳಿ ಆಮೇಲೆ ಹೋಗಿ ಕಾಫಿ ಮಾಡ್ಕೊಡ್ತೀನಿ. ಅದನ್ನ ಸ್ವಲ್ಪ ಈ ಬೃಹಸ್ಪತಿಗೆ ಅರ್ಥ ಮಾಡಿಸು. ನಾನೇನು ಸಂಸಾರನ ಹಾಳು ಮಾಡ್ಬಿಡ್ತಿದ್ದೀನಿ ಅನ್ನೋಂಗಾಡ್ತಾನೆ.